ಇಂದು ನಾನು ಬೇಸಿಗೆ ಬಿಸಿಲಿನ ಬೇಗೆ ತಣಿಸಲು ಲಸ್ಸಿ ಮಾಡ್ತಾ ಇದ್ದೀನಿ. ಬೇಸಿಗೆ ಬಂತಂದರೆ ಸಾಕು ಮನೆಯಲ್ಲಿ ಪೆಪ್ಸಿ ಕೋಕೋ ಕೋಲದ್ದೇ ಕಾರಬಾರು. ಕೋಕೋ ಕೋಲಾ ಪೆಪ್ಸಿ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋ ಬದಲು ಲಸ್ಸಿ ಮಾಡಿಕೊಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹೊಟ್ಟೆ ಕೂಡ ತಂಪಾಗಿರುತ್ತೆ. ಯಾವ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಲಸ್ಸಿ ದೇಹದ ಉಷ್ಣತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಪ್ರಮುಖವಾಗಿ ಏನಂದರೆ ಮೊಸರಿನಿಂದ ತಯಾರಿಸಿದ ಲಸ್ಸಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಕೂಡ ತುಂಬ ಒಳ್ಳೆಯದು. ನನ್ನ ಮಗ ಸ್ವರೂಪ್ ಇಂದು ಲಸ್ಸಿ ಕುಡಿದು ಅವನ ಅನಿಸಿಕೆ ಹೇಳ್ತಾನೆ, ಕೇಳಿ. ಲಸ್ಸಿ ಹೇಗೆ ತಯಾರಿಸುವುದು ಎಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲಸ್ಸಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಬೌಲಲ್ಲಿ ನಾನು ಮೊಸರು ಹಾಕೋತಾ ಇದ್ದೀನಿ. ಈ ಮೊಸರನ್ನ ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅಂಗಡಿಯಲ್ಲಿ ಕೂಡ ಪಾಕೆಟ್ ಮೊಸರು ತಂದು ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅರ್ಧ ಲೀಟ್ರಿಗೆ ನಾವು ಒಂದು ಅರ್ಧ ಲೀಟ್ರ್ ಕೂಡ ನಾವು ನೀರು ಹಾಕೋಬೋದು. 2 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹ್ಯಾಂಡ್ ಬೀಟ್ರ್ ಇದೆ, ಇದರಿಂದ ಮಾಡ್ತಾಯಿದ್ದೀನಿ. ಮಜ್ಜಿಗೆ ಕಡಿಯೋ ಕೋಲಲ್ಲಿ ಕೂಡ ಮಾಡ್ಬೋದು, ಮಿಕ್ಸಿನಲ್ಲಿ ಕೂಡ ಮಾಡ್ಬೋದು. ಮಿಕ್ಸಿನಲ್ಲಿ ಮಾಡಿದ್ರೆ ಉಲ್ಟಾ ರನ್ ಮಾಡ್ಕೋಬೇಕು, ಆವಾಗ ಈಸಿಯಾಗಿ ಲಸ್ಸಿ ಚೆನ್ನಾಗಿ ಬರುತ್ತೆ. ಜಸ್ಟ್ ಸಕ್ಕರೆ ಕರಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಮಾಡಿದ್ರೆ ಬೆಣ್ಣೆ ಥರ ಬಂದ್ಬಿಡುತ್ತೆ ಮೇಲೆ. ನೋಡಿ, ನಾನು ಮೊಸರು ಎಷ್ಟಿತ್ತೋ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ತೀರಾ ಗಟ್ಟಿ ಕೂಡ ಲಸ್ಸಿ ಚೆನ್ನಾಗಿರಲ್ಲ, ತೀರಾ ತಿಳುವಾದರೂ ಕೂಡ ನೀರಾಗಿ ಚೆನ್ನಾಗಿರಲ್ಲ. ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು. ತುಂಬ ಈಸಿ ಇದೆ, ತಂಪು ಕೂಡ. ಹೊರಗಡೆ ಅದು ಇದು ಕುಡಿಯೋ ಬದಲು ಈ ಥರ ನಾವು ಮನೆಯಲ್ಲಿಯೇ ಲಸ್ಸಿ ಈ ಥರ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು, ದೇಹಕ್ಕೆ ಕೂಡ ಒಳ್ಳೆಯದು. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ, ಅದು ಸಹ ಹಾಕ್ತಾಯಿದ್ದೀನಿ. ಲಸ್ಸಿಗೆ ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ಪೂನಿಂದ ನಾನೀಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಈಸಿ ಇದೆ. ನಾನು ಡೆಕೋರೇಷನ್ಗೋಸ್ಕರ ಸ್ವಲ್ಪ ನಾನು ಪಿಸ್ತಾ ಹಾಕ್ತಾಯಿದ್ದೀನಿ. ನಿಮಗೆ ಪಿಸ್ತಾ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕಿದ್ದೀನಿ. ಈ ಮಡಿಕೆಯಲ್ಲಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ನಾವು ಫ್ರಿಜ್ಜಲ್ಲಿ ತಣ್ಣಗೆ ಮಾಡ್ಕೊಳ್ಳೋ ಬದಲು ಈ ಥರ ಮಡಿಕೆನಲ್ಲಿ ನಾವು ತಣ್ಣಗೆ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಲಸ್ಸಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಹೇಳ್ತಾ ಇದ್ದೀನಿ. ಮೊಸರು, ಏಲಕ್ಕಿ ಪುಡಿ ಸ್ವಲ್ಪ, ಅರ್ಧ ಲೀಟ್ರಿಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಸ್ವಲ್ಪ ಡೆಕೋರೇಷನ್ಗೆ ಪಿಸ್ತಾ, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.